ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತು ಒಂದು ಪುಟಾಣಿದು ಬ್ಯೂಟಿಫುಲ್ ಆಗಿರೋ ಕ್ರೋಶ ಕುಚ್ಚು ಡಿಸೈನ್ನ ಹಾಕೋಣ. ಇದಕ್ಕೆ ಬೇಕಾಗಿರೋದು 6 ಎಳೆ ದಾರ ಮತ್ತು ರಿಂಗ್ ಬೀಡು, ಈ ಥರ ಒಂದು 5 mm ಬೀಡು ಮತ್ತು ನಾರ್ಮಲ್ ಪುಟಾಣಿ ಬೀಡ್ಸ್ ಬೇಕು. ಎಲ್ಲ ಕ್ರೋಶಗೂ ಯೂಸ್ ಮಾಡ್ತೀವಲ್ಲ ಅದು, ಟ್ರಿಮ್ಮರು ಮತ್ತು ಗ್ಲೂ ಲಾಸ್ಟಿಗೆ ಸ್ಟಿಕ್ ಮಾಡೋಕ್ಕೆ ಬೇಕಾಗುತ್ತೆ. 10.075 mm ಕ್ರೋಶ ತಗೊಂಡಿದ್ದೀನಿ. ಎಲ್ಲದಕ್ಕೂ ಅದನ್ನೇ ತಗೊಳ್ಳೋದು. ಬನ್ನಿ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಇದು ಸಿಂಗಲ್ ಕಲರಲ್ಲೇ ನಿಮಗೆ ಫುಲ್ಲು ವರ್ಕ್ ಆಗುತ್ತೆ. ನೋಡಿ, 6 ಎಳೆ ದಾರ ಏನಿದೆ ಅಲ್ವಾ, ಅದನ್ನು ಕೈಗೆ ಸುತ್ತಕೊಂಡು ಪಲ್ಲು ರೈಟ್ ಸೈಡಲ್ಲಿ ಹೀಗೆ ಕ್ರೋಶನ ಇನ್ಸರ್ಟ್ ಮಾಡಿ ಒಂದು ಲೂಫ್ನ ಆಚೆ ತಕ್ಕೊಳ್ಳಿ ದಾರದು. ಆಮೇಲೆ ಇದನ್ನು ಟೈ ಮಾಡ್ಕೊಳ್ಳಿ. 2 ಸಲ ಟೈ ಆದಮೇಲೆ ಈಗೇನು ಟೈ ಮಾಡಿದ್ವಲ್ವ ಅದ್ರ ಪಕ್ಕದಲ್ಲೇ ನೋಡಿ ಇನ್ನೊಂದು ಲೂಫ್ನ ತಗೊಳ್ಳಿ. ಹೀಗೆ ಆ ಲೂಫ್ನ ಲಾಕ್ ಮಾಡಿಕೊಂಡು 1 2 3 4 5 ಚೈನ್ನ ಹಾಕ್ಕೊಂಡು, ಸಾರಿ 6 ಚೈನ್ನ ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ನಾವು ಬೀಡೇನು ತೊಗೊಂಡಿದ್ವಲ್ವ, ರಿಂಗ್ ಬೀಡು ಮತ್ತು ದೊಡ್ಡದು 5 mm ಬೀಡು, ಇದೇ ಶೇಪ್ ಅಂತ ಏನಿಲ್ಲ, ನಿಮಗೆ ಫ್ಲವರ್ ಶೇಪ್ ಬೇಕಾದರೂ ಯಾವ ಥರ ಪ್ಲೇನ್ ಬೇಕಾದ್ರೂ ತೊಗೋಬೋದು, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಹೀಗೆ ಎರಡನ್ನೂ ಇನ್ಸರ್ಟ್ ಮಾಡಿಕೊಂಡು ಹೀಗೆ ಥ್ರೆಡ್ ಒಳಗಡೆಗೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಬೇಡಿ. ಬೀಡ್ ಲಾಕ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಆ ಲಾಕ್ ಆದಮೇಲೆ 1 2 3 4 5 6 7 ಚೈನ್ನ ಹಾಕ್ಕೊಂಡು ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಫಸ್ಟಿಗೆ 6 ಚೈನ್ ಹಾಕಿದ್ದೀವಿ, ಈಗ 7 ಚೈನ್ನ ಹಾಕೋತಾ ಇದ್ದೀವಿ. ಎಂತಕ್ಕಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಅಲ್ಲಿ ನಾವು ಡಿಸೈನ್ನ ಹಾಕಬೇಕು, ಅದಕ್ಕೋಸ್ಕರ 6 ಚೈನು ಮತ್ತು 7 ಚೈನ್. ಫಸ್ಟಿಗೆ ಮತ್ತು ಲಾಸ್ಟಿಗೆ ಮಾತ್ರ 6 ಚೈನ್ನ ಹಾಕ್ಕೊಳ್ಳಿ. ಇನ್ನು ಸೆಂಟ್ರಲ್ಲಿ ಈಗ ನಾರ್ಮಲಾಗಿ ಸೆಂಟ್ರಲ್ಲಿ ಏನು ಹಾಕ್ತೀವಲ್ವ ಅಲ್ಲಿ 7 ಚೈನ್ನೇ ಹಾಕ್ಕೋಬೇಕು. 7 ಚೈನ್ ಆದಮೇಲೆ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ದು ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ 1 2 3 4 5 6 7 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಸ್ವಲ್ಪ ಫಾಸ್ಟ್ ಅನ್ನಿಸ್ತಾ ಇದೆ ಅಂದರೆ ವಿಡಿಯೋ ಸೆಟ್ಟಿಂಗಿಗೆ ಹೋಗಿ ನೀವು ಸ್ಲೋನ ಮಾಡಿ ವಿಡಿಯೋನ ನೋಡ್ಬೋದು, ಫ್ರೆಶರ್ಸ್ ಆದರೆ. ಇಲ್ಲ ನಾರ್ಮಲಾಗಿ ಹಾಕಲಿಕ್ಕೆ ಗೊತ್ತಿರೋರಾದರೆ ನೀವು ಸೇಮ್ ಸ್ಪೀಡಲ್ಲೇ ವಿಡಿಯೋನ ರನ್ ಮಾಡಿ. ಈಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಮತ್ತು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಹೀಗೇ ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೋತೀನಿ. ಮತ್ತು ಲಾಸ್ಟಿಗೆ ಹೇಗೆ ನಾಟ್ನ ಮಾಡಬೇಕು, ಎಷ್ಟು ಚೈನ್ನ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಲಾಸ್ಟು ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ 4 5 6 ಚೈನ್ನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು ಮತ್ತು ಲಾಸ್ಟು 6 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿ. ಈ ಸ್ಟೆಪ್ಪು ಇಷ್ಟೇ, ಫಸ್ಟಿಗೆ ಮತ್ತು ಲಾಸ್ಟಿಗೆ ಮಾತ್ರ ನೀವು 6 ಚೈನು ಮತ್ತು ಸೆಂಟ್ರಲ್ಲಿ ಎಷ್ಟೇ ಚೈನ್ ಬಂದರೂ ಅಲ್ಲಿ 7 ಚೈನ್ನೇ ಹಾಕ್ಕೋಬೇಕು. ಈಗಾದಮೇಲೆ 2 ಚೈನ್ನ ಹಾಕ್ಕೊಂಡು ಟ್ರಿಮ್ಮರ್ ತೊಗೊಂಡು ಥ್ರೆಡ್ನ ಕಟ್ ಮಾಡಿ ಕ್ರೋಶನ ಆಚೆ ಎಳೆದ್ರೆ ಸೊ ನಿಮಗೆ ಅಲ್ಲಿ ಲಾಕ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ನ ಹಾಕೋಣ ಬನ್ನಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಸೇಮ್ ಹಾಗೆಯೇ ಸೇಮ್ ಕಲರಲ್ಲೇ ಮತ್ತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕಲರ್ ಆಗಿರೋದ್ರಿಂದ ಡಿಸೈನ್ ಏನು ಹೆವಿ ಏನಿಲ್ಲ. ನೀವು ಇದಕ್ಕೊಂದು 450 to 500 ಚಾರ್ಜ್ನ ಮಾಡ್ಬೋದು, ಡಿಪೆಂಡ್ಸ್ ಆನ್ ಯುವರ್ ಏರಿಯಾ. ಮತ್ತು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ವಲ್ವ ಅಲ್ಲೇ ಮತ್ತೆ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲೂಫ್ನ ತಗೊಳ್ಳಿ. ಈ ಲೂಫ್ ತಗೊಂಡು ಮತ್ತೆ ಲಾಕ್ ಮಾಡಿ 1 2 3 4 5 ಚೈನ್ನ ಹಾಕ್ಕೊಂಡು 6 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ನ ಮಾಡ್ಕೊಳ್ಳಿ.
ಇಲ್ಲಿ ಲಾಕ್ ಆದಮೇಲೆ ಮತ್ತೆ ಈಗ ನಾವು ವರ್ಕ್ ಮಾಡಬೇಕು. ಸಾರಿ, ನಾನು ಕ್ರೋಶೆ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶೆ ಮಾಡಬೇಕಾಗಿತ್ತು, ನಾನು ಅಲ್ಲಿ ಮರ್ತೋದೆ. ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿ ಮತ್ತೆ ತೆಗೆದು ದಾರ ಆಚೆ ತೆಗೆದು ಕ್ರೋಶೆ ಮೇಲೆ ಒಂದು ಸಲ ದಾರ ತೊಗೊಂಡು ಈಗ 3 ಲೂಪಿಂದ ಒಳಗಡೆಗೆ ಒಂದೇ ಸಲ ತೊಗೋಬೇಕು. ಸೊ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಕ್ರೋಶೆ ಮೇಲೆ ದಾರ ತೊಗೊಂಡಿದ್ದೀನಿ, ಆಮೇಲೆ 3 ಲೂಪಿಂದನೂ ಆಚೆ ತೆಗಿತಿದ್ದೀನಿ. ನೋಡಿ, ಕ್ರೋಶೆ ಮೇಲೆ ದಾರ, ಕ್ರೋಶೆ ಮೇಲೆ 3 ಲೂಪ್ ಇರುತ್ತೆ, 3ರಿಂದನೂ ಒಂದೇ ಸಲ ಆಚೆ ತೆಗೀರಿ. 3 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ಇದು 4ನೇ ಹಾಫ್ ಡಬಲ್ ಕ್ರೋಶೆ ಮತ್ತು 5ನೇ ಹಾಫ್ ಡಬಲ್ ಕ್ರೋಶೆ. ಹೀಗೆ 5 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನಾವೇನು ಸ್ಮಾಲ್ ಬೀಡ್ 3 mm ಗೋಲ್ಡ್ ಬೀಡ್ ಏನು ತೊಗೊಂಡಿದ್ವಿ ಅಲ್ವಾ, ಅದು 3 ಬೀಡನ್ನ ತೊಗೋಬೇಕು. 3 ಬೀಡನ್ನ ಹೀಗೆ ಒಂದೇ ಸಲ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಈ ಬೀಡ್ ಲಾಕ್ ಆದಮೇಲೆ ಆ 3 ಬೀಡನ್ನ ಹೀಗೆ ಟ್ರಯಾಂಗಲ್ ಶೇಪ್ಗೆ ತೊಗೋಬೇಕು. ನೀವು ಈಗ ಅಡ್ಜಸ್ಟ್ ಮಾಡಿಕೊಂಡು ಕ್ರೋಶನ ಎಳೆದ್ರೆ ಸಾಕು, ಥ್ರೆಡ್ನ ಕ್ರೋಶನ ಟೈಟಾಗಿ ಎಳೆದ್ರೆ ನಿಮಗೆ ಅಲ್ಲೇ ಟ್ರಯಾಂಗಲ್ ಶೇಪ್ ಬರುತ್ತೆ. ಮತ್ತು ಕ್ರೋಶೆ ಮೇಲೆ ದಾರ ತೊಗೊಂಡು ಆ್ಯಸ್ ಯೂಶಲ್ ಬೀಡ್ಸಲ್ಲಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಬೀಡ್ದಿರೋದಕ್ಕೆ ಸ್ವಲ್ಪ ಟೈಟಾಗಿರುತ್ತೆ. ಮತ್ತು ಈಗ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಈಗ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ ಆಫ್ಟರ್ ಬೀಡು, ಇದು ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ, ಅಂದರೆ ಈಗ 7ನೇ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀವಿ. 7 ಡಬಲ್ ಕ್ರೋಶೆ ಆದಮೇಲೆ 8, ಇದು 9ನೇ ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ, ನೀಟಾಗಿ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಲೂಸಾಗಿ ಹಾಕಿದ್ರೆ ಮಾತ್ರ ನಿಮಗೆ ಕ್ರೋಶೆ ಆಚೆ ಬರೋದು. ಟೈಟಾಗಿ ಹಾಕ್ತೀನಿ ಅಂತ ಅಂದರೆ ನಿಮಗೆ ಕ್ರೋಶೆ ಆಚೆ ಬರೋಲ್ಲ. ಸೊ ಈಗ 10ನೇ ಹಾಫ್ ಡಬಲ್ ಕ್ರೋಶೆ, 10 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ ನಿಮಗೆ ನೋಡಿ ಹೀಗೆ ಈ ಫಸ್ಟಿಗೆ ಬೀಡ್ ಆಫ್ಟರ್ ಬೀಡ್ ಏನು ಲಾಕ್ ಮಾಡಿದ್ವಲ್ವ ಅದನ್ನು ಸ್ಕಿಪ್ ಮಾಡಿ ಈಗ ಅಲ್ಲಿ 7 ಚೈನ ಏನು ಹಾಕಿದ್ವಿ ಅಲ್ವಾ, ಅಲ್ಲಿ ಎಲ್ಲಿಗೆ ಬರುತ್ತೆ ಆ ಚೈನ್ ಒಳಗಡೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ಈ ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಆ 7 ಚೈನ್ ಒಳಗಡೆಗೇ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ನ ಮಾಡ್ಕೊಬಿಡಿ. ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಇಲ್ಲಿ ಕ್ರೋಶ ಇದು ಕುಚ್ಚನ್ನ ಕಟ್ಟಲಿಕ್ಕೆ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಈಗ ಹೇಗೆ ಅಲ್ಲಿ ಕಂಟಿನ್ಯೂ ಮಾಡೋದ್ವಲ್ವ ಹಾಗೆಯೇ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 3 ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ, ಈಗ 5 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು ಮತ್ತು 3 mm ಸ್ಮಾಲ್ ಬೀಡ್ ಏನಿತ್ತಲ್ವ ಅದನ್ನು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆ 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಟ್ರಯಾಂಗಲ್ ಶೇಪಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಹಾಗೆಯೇ 5 ಹಾಫ್ ಡಬಲ್ ಕ್ರೋಶಸ್ನ ಹಾಕಬೇಕು. ಒಂದಾಗಿದೆ. ಆಫ್ಟರ್ ಬೀಡು 5 ಡಬಲ್ ಕ್ರೋಶೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆಲ್ಲ ಈಸಿ ಆಗುತ್ತೆ. ಸ್ವಲ್ಪ ಲೂಸಾಗಿ ತೊಗೊಂಡು ಹಾಕ್ಕೊಳ್ಳಿ. 2 ಆಗಿದೆ. ಈಗ 3, 4, ಹೀಗೆ 5 ಡಬಲ್ ಕ್ರೋಶೆ ಆದಮೇಲೆ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಅದು 7 ಚೈನ್ದು ಗ್ಯಾಪ್ ಏನಿತ್ತಲ್ವ ಆ ಚೈನ್ ಒಳಗಡೆ ಲಾಕ್ನ ಮಾಡ್ಕೊಳ್ಳಿ. ಮತ್ತು 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಸೇಮ್ ಅದೇನೆ 7 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಈಗ ಹೀಗೆ ಬರುತ್ತೆ ಡಿಸೈನು. ನೋಡಿ, ಸಿಂಪಲಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಒಂದು 500-400 ರೇಂಜಲ್ಲಿ ಕುಚ್ಚನ್ನ ಹಾಕ್ಕೊಡಿ ಕ್ರೋಶದು ಅಂತ ಹೇಳಿದ್ರೆ ಹೀಗೆ ಹಾಕ್ಬೋದು ನೀವು. ಇದನ್ನು ನೋಡಿ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಿಗೆ 5 ಚೈನ್ನ ಹಾಕ್ಕೊಂಡು 1 2 3 4 5 ಚೈನ್ನ ಹಾಕ್ಕೊಂಡು ಅಲ್ಲಿ ಲಾಸ್ಟಲ್ಲಿ ಏನು ಲಾಕ್ ಮಾಡಿದ್ವಿ ನೋಡಿ ಆ ಲಾಕ್ಗೆ ಮತ್ತೆ ಇದನ್ನು ಲಾಕ್ನ ಮಾಡ್ಕೊಬಿಡಿ. ಲಾಕ್ ಆದಮೇಲೆ 1 2 ಚೈನ್ನ ಹಾಕ್ಕೊಂಡು ಟ್ರಿಮ್ಮರ್ ತೊಗೊಂಡು ಸ್ವಲ್ಪ ಥ್ರೆಡ್ನ ಬಿಟ್ಟು ಕಟ್ ಮಾಡಿ ಹೀಗೆ ಕ್ರೋಶನ ಆಚೆ ತೆಗೆದ್ರೆ ಸೊ ನಿಮಗೆ ಅಲ್ಲಿ ಸ್ವಲ್ಪ ಟೈಟ್ ಮಾಡಿದ್ರೆ ಲಾಕು ರೆಡಿ ಆಗುತ್ತೆ. ಈಗ ಈ 5 ಚೈನ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ 5 ಚೈನ್ದು ಏನಿದೆ ಅಲ್ವಾ ಇಲ್ಲಿ ಅಲ್ಲಿ ಕುಚ್ಚನ್ನ ಕಟ್ಟಬೇಕು. ಕುಚ್ಚನ್ನ ಹೇಗೆ ಕಟ್ಟೋದು ಅಂತಲೂ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನಾನಿದು ಸ್ಯಾಂಪಲಿಗೆ ಹಾಕ್ತಿರೋದ್ರಿಂದ ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಹೀಗೆ ಯಾವುದಾದ್ರೂ ಒಂದು ಮೇಲೆ ದಿವಾನ್ ಆಗ್ಬೋದು ಇಲ್ಲ ಟೀಪಾಯಿಗೆ ಈ ಥರ ಹಾಕ್ಕೊಂಡು ನೋಡಿ ನಾನಿಲ್ಲಿ 127 ದಾರ ತೊಗೊಂಡಿದ್ದೀನಿ. ಅದು ಡಬಲ್ ಆಗಿದೆ. ಮತ್ತು ಕ್ರೋಶಗೆ ನಾರ್ಮಲ್ ನೀಡಲ್ಗೆ ಜರಿನ ಇನ್ಸರ್ಟ್ ಮಾಡಿದ್ದೀನಿ. ಮತ್ತು ಕಟ್ ಮಾಡಲಿಕ್ಕೆ ಟ್ರಿಮ್ಮರ್ ತೊಗೊಂಡಿದ್ದೀನಿ. ನೋಡಿ ಹೀಗೆ 5 ಚೈನ್ದು ಗ್ಯಾಪ್ ಇತ್ತಲ್ವ ಆ 5 ಚೈನ್ದು ಗ್ಯಾಪಲ್ಲಿ ನಾವು ಏನು ತೊಗೊಂಡಿದ್ವಿ ಥ್ರೆಡ್ಡು ಕಾಂಟ್ರಾಸ್ಟ್ ಥ್ರೆಡ್ಡು ಅದನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ 6 ಎಳೆದು ದಾರ ಏನಿತ್ತಲ್ವ ಅದನ್ನು ಸೇರಿಸಿನೇ ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಅದೇನು ರಿಮೂವ್ ಆಗೋಲ್ಲ, ಕುಚ್ಚು ಜೊತೆ ಸೇರಿರುತ್ತೆ. ಇವಾಗ ಸೂಜಿನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ನ ನೀಟಾಗಿ ಇಟ್ಕೊಂಡು 3 ಸಲ ನಿಮಗಿಷ್ಟ ನಾನು 3 ಸಲ ಲಾಕ್ ಮಾಡ್ತೀನಿ. 1 2 3 ಸಲ ಹೀಗೆ ನಾಟ್ನ ಮಾಡಿಕೊಂಡು ಸೂಜಿನ ಒಳಗಡೆ ಕುಚ್ಚೇನಿದೆ ಅಲ್ವ ಅದರೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೋತೀನಿ. ಸ್ವಲ್ಪ ಶಾರ್ಟಾಗಿಯೇ ಟ್ರಿಮ್ ಮಾಡಿ ಸೊ ಚೆನ್ನಾಗಿ ಕಾಣಿಸುತ್ತೆ. ದಪ್ಪ ಬಂದಿರುತ್ತಲ್ಲ ಕುಚ್ಚು ನೋಡಿ ಹೀಗೆ ಎಲ್ಲನೂ ಒಂದೇ ಸಮ ಅಡ್ಜಸ್ಟ್ ಮಾಡಿ ನೀಟಾಗಿ ಟ್ರಿಮ್ನ ಮಾಡ್ಕೊಳ್ಳಿ. ಸೊ ನಿಮಗೆ ಕುಚ್ಚು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಹೀಗೇ ಎಲ್ಲದಕ್ಕೂ ನೀವು ಈಗ ಕುಚ್ಚನ್ನ ಹಾಕ್ಕೋಬೇಕಾಗುತ್ತೆ. ಲಾಸ್ಟ್ ಇದನ್ನು ಅಷ್ಟೇ ಲಾಸ್ಟ್ನೇದು ಏನಿದೆ ಅಲ್ವಾ ಅದನ್ನು ನೀವು ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ ಡಿಸೈನು ನಿಮಗೆ ಹೀಗೆ ಕಾಣಿಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಿಸೈನ್ನ ಹಾಕಿ ನನಗೆ ತಿಳಿಸಿ ಹೇಗೆ ಬಂತು ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು. ಹೇಗೆ ಬಂತು ಡಿಸೈನು ಹೇಗಿದೆ ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಕುಚ್ಚು ಹಾಕ್ತಾರೆ ಅಂದರೆ ಅವರಿಗೆ ಶೇರ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.